ಮತ್ತು ಇವತ್ತು ಈ ಸರ್ಕಾರ ಬಂದ ಮೇಲೆ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಮುಖಂಡನಾಗಿ ಕೂಡ ಮತ್ತೊಮ್ಮೆ ಹೇಳ್ತಿದ್ದೀನಿ. ಇವತ್ತು ಏನೆಲ್ಲ ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲವೂ ದಿಕ್ಕು ತಪ್ಪಿಸ್ತಕ್ಕಂಥದ್ದು. ಈಗಾಗಲೇ ಹೇಳಿದೆ, ಹಿಂದುಳಿದವರಿಗೆ ಚೊಂಬು ಕೊಟ್ಟಿದ್ದಾರೆ, ರೈತರಿಗೆ ಚೊಂಬು ಕೊಟ್ಟಿದ್ದಾರೆ. ಸ್ವತಃ ಕಾವೇರಿ ತಾಯಿ ಕೊಡ ತುಂಬಿಸ್ಕೊಂಡು KRSದಲ್ಲಿ ನೀರು ಚೆಲ್ತಾ ಇರ್ತಾರೆ. ಆದರೆ ಕಾವೇರಿ ತಾಯಿಯ ಕೊಡವನ್ನು ಬರಿದು ಮಾಡಿ ರೈತರಿಗೆ ಚೊಂಬು ಕೊಟ್ಟವರು ಈ ಕಾಂಗ್ರೆಸ್ ಸರ್ಕಾರ. ಆ ದೃಷ್ಟಿಯಿಂದ ಇವತ್ತು ಎಲ್ಲ ಹಿಂದುಳಿದ ವರ್ಗಗಳು, ಶ್ರಮಿಕ ವರ್ಗಗಳು ಮತ್ತೊಮ್ಮೆ ನರೇಂದ್ರ ಮೋದಿಯವನ್ನ ಪ್ರಧಾನಿಯನ್ನಾಗಿಸುವಂಥ ನಿಟ್ಟಿನಲ್ಲಿ ಇವತ್ತು ಇಡೀ ಕಾಯಕ ಸಮುದಾಯಗಳು, ಯಾಕೆಂದರೆ ಪ್ರತಿ ಕ್ಷೇತ್ರದಲ್ಲಿ, ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 75,000ದಿಂದ 1 ಲಕ್ಷ ಮತದಾರರು ಇರ್ತೀವಿ. ಈ ಇಡೀ ಮತದಾರರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ನರೇಂದ್ರ ಮೋದಿಯವರನ್ನ ಮತ್ತೆ ಪ್ರಧಾನಿಯನ್ನಾಗಿಸಲು, ವಿಶೇಷವಾಗಿ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ಮತ್ತು ಚಾಮರಾಜನಗರ ಕ್ಷೇತ್ರದಲ್ಲಿ ಯಾವ ಮಹಾರಾಜರ ಮನೆತನದ ಪ್ರತಿನಿಧಿ ನಿಂತಿದ್ದಾರೆ, ಒಬ್ಬ ಶೋಷಿತ ಪ್ರತಿನಿಧಿಯಾಗಿ ಸರ್ವರಲ್ಲೂ ಬೆರೆಯತಕ್ಕಂಥ ಬಾಲರಾಜ್ ಅವರಿದ್ದಾರೆ, ಇವ್ರನ್ನ ಗೆಲ್ಲಿಸಲಿಕ್ಕೆ ಸಂಕಲ್ಪ ತೊಟ್ಟಿದ್ದಾರೆ. ಈ ಎಲ್ಲ ಸಮಾಜಗಳು, ಸವಿತಾ ಸಮಾಜ, ಗಾಣಿಗ ಸಮಾಜ, ಕುಂಬಾರ ಸಮಾಜ, ಮಡಿವಾಳ ಸಮಾಜ, ಈ ರೀತಿ ಎಲ್ಲ ಇರ್ತಕ್ಕಂಥ ಕಾಯಕ ವೃತ್ತಿ ಮಾಡ್ತಕ್ಕಂಥ ಸಮಾಜಗಳು